ವೆಲ್ಕಮ್ ಬ್ಯಾಕ್ ಟು ಜಾಲಿ ರೈಡ್. ಸೊ ಟಾಟಾ ಮೋಟರ್ಸ್ ಫುಲ್ ಥ್ರಾಟಲ್ನಲ್ಲಿ ಇವತ್ತು 4th ಡೇ. ಸೊ ನಿನ್ನೆ ನಾವು ಪನ್ನದಿಂದ ಸ್ಟಾರ್ಟ್ ಮಾಡಿ ಇವತ್ತು ಬಾಂಧವಗಢ ರೀಚ್ ಆದ್ವಿ. ಸೊ ಇವತ್ತು ನಾವು ಬಾಂಧವಗಢದಿಂದ ಪೆಂಚ್ ಹೋಗ್ತಾ ಇದ್ದೀವಿ. ಪೆಂಚ್ ಅಂತ ಹೇಳಿದ್ರೆ ಡೀಪ್ ಫಾರೆಸ್ಟ್. ಸೊ ಇವತ್ತು ಅಲ್ಲಿ 4th ಡೇ ಏನೇನು ಆಗ್ತಾ ಇದೆ, ಸೊ ನಾವು ಆಫ್ ರೋಡಿಂಗ್ ಸಹ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಎಕ್ಸೈಟೆಡ್ಮೆಂಟ್ ಸ್ಟೋರೀಸ್ ಇವತ್ತು 4th ಡೇ. 4ನೇ ದಿನದ ಪ್ರಯಾಣ. ಮಧ್ಯಪ್ರದೇಶದ ಕಾಡುಗಳಲ್ಲಿ ಸುತ್ತಿದ ನಾವು 4ನೇ ದಿನ ಪ್ರಯಾಣ ಆರಂಭಿಸಿದ್ದು ಬಂದಾವ್ಘರ್ನಿಂದ. ಅಲ್ಲಿಂದ ಪೆಂಚ್, ಉಮಾರಿಯಾ, ಶಾಹಪುರ, ಗುಗ್ವಾ ಫಾಸಿಲ್ ಪಾರ್ಕ್, ಮಂಡ್ಲಾ, ನೈನ್ಪುರಗಳನ್ನ ಸುತ್ತಿ ಕ್ಯೋಲಾರಿ ತಲುಪಿದ್ವಿ. ಅಲ್ಲಿಂದ ಸೋನಿ ಮೂಲಕ ಪೆಂಚ್ ಜಂಗಲ್ ಕ್ಯಾಂಪ್ನಲ್ಲಿ ಒಟ್ಟು 390 ಕಿಲೋಮೀಟರ್ ಸುತ್ತಿದ್ವಿ. ಟಾಟಾ ಮೋಟರ್ಸ್ ಫುಲ್ ಥ್ರಾಟಲ್ನಲ್ಲಿ ಇವತ್ತು ಲಾಸ್ಟ್ ಡೇ ಅಂದರೆ ಡೇ 5th. ಸೊ ನಿನ್ನೆ ನಾವು ಪೆನ್ನದಿಂದ ಸ್ಟಾರ್ಟ್ ಮಾಡಿ ಪೆಂಚ್ ಫಾರೆಸ್ಟ್ಗೆ ಬಂದಿದ್ದೀವಿ. ಸೊ 360 ಕಿಲೋಮೀಟರ್ಸ್, ತುಂಬ ಲಾಂಗ್ ಜರ್ನಿ. ಸೊ ಲಾಂಗ್ ಜರ್ನಿನ ಕಳ್ಕೊಂಡು ನಾವು ಇವತ್ತು ಬಂದು ಇಲ್ಲಿ ಪೆಂಚ್ ಜಂಗಲ್ ಲಾಡ್ಜಲ್ಲಿ ಸ್ಟೇ ಆಗಿದ್ದೀವಿ. ಸೊ ಹಾಗಾದರೆ ಇವತ್ತು ಡೇ 5th ಏನೇನಾಗುತ್ತೆ ನೋಡ್ಕೊಂಬನ್ನಿ. 5ನೇ ದಿನದ ಸಫಾರಿ ಸೂಪರ್, ನಾವು ಸುಸ್ತ್. ಇಷ್ಟೆಲ್ಲ ಟ್ರೈ ಮಾಡುವಾಗ ನಮಗೆ ಬೆವರಿಳಿದಿತ್ತು. ಆದ್ರೆ ಟಾಟಾ ಮೋಟಾರ್ಸ್ನ ಸಫಾರಿ ಸ್ಟ್ರಾಮ್ ತಾನು ಸ್ಟ್ರಾಂಗ್ ಅನ್ನೋದನ್ನ ಸಾಬೀತುಪಡಿಸಿತ್ತು. ಇಷ್ಟು ಓಡಿಸಿದ್ರೂ ವಾಹನ ಎಲ್ಲೂ ಕೈ ಕೊಡ್ಲಿಲ್ಲ. ಚಿಯರ್ಸ್ ಸಫಾರಿ ಸ್ಟ್ರಾಮ್. ಟಾಟಾದವರು ಜಂಗಲ್ ಎಕ್ಸ್ಪೀರಿಯನ್ಸ್ ಅಂತ ಒಳ್ಳೆಯ ಒಂದು ಕಾರ್ಯಕ್ರಮ ಅರೇಂಜ್ ಮಾಡಿದರು. 4 ದಿವಸದಿಂದ 1300 ಕಿಲೋಮೀಟ್ರು ಅವರ ಟಾಟಾ ಸಫಾರಿ ಸ್ಟಾರ್ಮ್ ವೆಹಿಕಲನ್ನು ನಾವೇ ಓಡಿಸ್ಕೊಂಡು ಇಲ್ಲಿ ತನಕ, ಈಗ ಪೆಂಚ್ ಅಂತ ಮಧ್ಯಪ್ರದೇಶದಲ್ಲಿ ಅಲ್ಲಿ ತನಕ ಬಂದಿದ್ದೀವಿ ಡೆಲ್ಲಿಯಿಂದ. ಭಾಳ ಒಳ್ಳೆಯ ಎಕ್ಸ್ಪೀರಿಯೆನ್ಸು. ಎಸ್ಪೆಷಲಿ ಟಾಟಾ ವೆಹಿಕಲ್ಲು ಓಡಿಸಿದ್ದು ಅದು ಇಷ್ಟು ದೂರ ನಾನು ಯಾವಾಗಲೂ ಡ್ರೈವ್ ಮಾಡ್ತಾ ಇರ್ತೀನಿ, ಬಟ್ ಟಾಟಾ ಸಫಾರಿ ಸ್ಟಾರ್ಮನ್ನು ಓಡಿಸಿದ್ದು ಇಷ್ಟು ದೂರ ಭಾಳ ಒಳ್ಳೆಯ ಎಕ್ಸ್ಪೀರಿಯೆನ್ಸ್, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನಿಜವಾಗ್ಲೂ ನಿಮ್ಮ ಪ್ರೋಗ್ರಾಮ್ ಥರನೇ ಇದು ಒಂಥರ ಜಾಲಿ ರೈಡ್ ಆಗಿತ್ತು ನಮಗೆ. ಯಾಕೆಂತಂದರೆ ಚೆನ್ನಾಗಿರೋ ರೋಡ್ಗಳು ಇತ್ತು, 160 140 ಹೋಗೋವಂಥ ರೋಡ್ಗಳು ಇತ್ತು. ಹಾಗೆಯೇ ಭಾಳ ಕಷ್ಟಪಡುವಂಥ ಅಥವಾ SUVಗಳಿಗೆ ಸೂಟೇಬಲ್ ಅಂತ ಹೇಳ್ಬೋದು, ಅಂದರೆ SUVಗಳಿಗೆ ಸರಿಯಾಗಿ ಹೊಂದೋವಂಥ ರೋಡ್ಗಳು ಕೂಡ ಇತ್ತು. ಹಾಗಾಗಿ ಎರಡೂ ರೀತಿ ಅನುಭವನೂ ಸಿಕ್ತು. ಒಂದು, ಚೆನ್ನಾಗಿರೋ ರೋಡಲ್ಲಿ SUVಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಅದರಲ್ಲಿ ಆವಾಗ ಯಾವ ರೀತಿ ನಿಮಗೆ ಏನು ನೀವು ಡ್ರೈವಿಂಗ್ ಪ್ಲೆಜರ್ ಅಂತೀರಿ ಅದು ಸಿಗುತ್ತೆ. ಅದೇ ರೀತಿ ಆಫ್ ರೋಡಿಂಗ್ ಅಥವಾ ಕೆಟ್ಟದಾಗಿರೋ ರೋಡ್ನಲ್ಲಿ ಓಡಿಸಿದಾಗ ಯಾವ ರೀತಿ ಸಿಗುತ್ತೆ, ಅಥವಾ ನಿಜವಾದ SUV ಸಾಮರ್ಥ್ಯ ಏನು ಅನ್ನೋದು ಕೆಟ್ಟದಾಗಿರೋ ರೋಡಲ್ಲಿ ಓಡಿಸಿದಾಗ ಗೊತ್ತಾಗುತ್ತೆ. ಅದು ನಮಗೆ ಅನುಭವಕ್ಕೆ ಸಿಕ್ತು. ವಿಶೇಷವಾಗಿ ಕಾರ್ನರಿಂಗ್ನಲ್ಲಿ ಅಂದರೆ ಟರ್ನ್ಗಳನ್ನು ತೊಗೊಳ್ಳುವಾಗ ಸಫಾರಿ, ಹೊಸ ಸಫಾರಿ, ಹಳೆ ಸಫಾರಿ ಸ್ವಲ್ಪ ಏನು ಕಂಟ್ರೋಲಿಗೆ ಸಿಗಲ್ಲ ಅಥವಾ ಜಾಸ್ತಿ ಬಾಡಿ ರೋಲ್ ಆಗುತ್ತೆ ಅನ್ನೋ ಏನೋ ಒಂದು ಕಂಪ್ಲೇಂಟ್ ಇತ್ತು. ಅದು ಬಹುಶಃ ಸ್ಟಾರ್ಮಲ್ಲಿ ಇಲ್ಲ. ಸ್ಟಾರ್ಮ್ ಹೆಚ್ಚು ಕಂಫರ್ಟೇಬಲ್ ಆಗಿದೆ. ಟರ್ನಿಂಗ್ನಲ್ಲಿ ಜಾಸ್ತಿ ಡ್ರೈವರ್ನ ಚೆನ್ನಾಗಿ ಕಂಟ್ರೋಲಲ್ಲಿರುತ್ತೆ. ಈ ಥರದವನ್ನು ಮಾಡಿದರೆ ಒಳ್ಳೆಯ ಒಂಥರ ಎಕ್ಸ್ಪೀರಿಯೆನ್ಸ್. ಅದ್ರ ಜೊತೆಗೆ ಬೇರೆ ಬೇರೆ ಇದನ್ನೆಲ್ಲ ಅರೇಂಜ್ ಮಾಡಿದರು, ಏನು ಸಫಾರಿ ಇರ್ಬೋದು ಅಥವಾ ಬೇರೆ ಬೇರೆ ಟೂರಿಸ್ಟ್ ಪ್ಲೇಸ್ಗಳಿಗೆ ವಿಸಿಟು, ಭಾಳ ಚೆನ್ನಾಗಿ ಕಾರ್ಯಕ್ರಮ ಅರೇಂಜ್ ಮಾಡಿದ್ರು. ಒಳ್ಳೆಯ ಅನುಭವ.
the experience so far has been really great. We have driven like a good 1300 kilometers so far. Again, these experiences really help you meet new friends, make new friends, meet new people. And on this experience also, I have the best thing that has happened is, I've met a lot of good friends, made a lot of good friends, met a lot of new people. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಪ್ರತಿದಿನ ಇಟ್ ವಾಸ್ ಅಬೌಟ್ 350 ಕಿಲೋಮೀಟರ್ಸ್ ಡ್ರೈವ್ ಮಾಡ್ತಾಯಿದ್ವಿ. ಇಟ್ ವಾಸ್ ರಿಯಲಿ ಟಫ್, ಬಟ್ ಟಾಟಾ ಕಾರ್ಸ್ ತುಂಬ ಚೆನ್ನಾಗಿದೆ. ಸೊ ಇಟ್ ಟುಕ್ ಆನ್ ದ ರಫ್ ರೋಡ್ಸ್ ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್ ಎಂಜಾಯಿಂಗ್ ದ ಡ್ರೈವ್. ಹೀಗೇನೆ ಮುಂದಿನ ವಾರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜಾಲಿ ರೈಡ್ನಲ್ಲಿ. ಅಲ್ಲಿ ತನಕ ನೀವು ಹೋಗ್ತಾ ಇರಿ ಜಾಲಿ ರೈಡ್. ಸೈನಿಂಗ್ ಆಫ್ ವಿನಪನಪ್ಪ.